ಸಂಸದೆ ಕಂಗನಾ ರನೌತ್ ಬಂಧನ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಕಂಗನಾ ವಿರುದ್ಧ ಜಾಮೀನು ರಹಿತ ವಾರಂಟ್ಗೆ ಮನವಿ ನೀಡಿದ ಹಿರಿಯ ಚಿತ್ರ ಸಾಹಿತಿ ಜಾವೇದ್ ಅಖ್ತರ್, ಬಾಲಿವುಡ್ ನಟಿ ಹಾಗೂ ಬಿಜೆಪಿಯ ಲೋಕಸಭೆ ಸಂಸದೆ ಕಂಗನಾ ರನೌತ್ ಹಾಗೂ ಖ್ಯಾತ ಸಾಹಿತಿ ಜಾವೇದ್ ಅಖ್ತರ್ ನಡುವೆ ನಡೆದಿರುವ ಜಗಳ ಬಹಳ ಫೇಮಸ್. ಕಂಗನಾ ಹೇಳಿ ಕೇಳಿ ಬಿಜೆಪಿ ಹಾಗೂ ಮೋದಿಯ ಕಟ್ಟಾ ಬೆಂಬಲಿಗರಾಗಿ ಗುರುತಿಸಿಕೊಂಡವರು. ಜಾವೇದ್ ಅಖ್ತರ್ ತಮ್ಮ ಅಪ್ಪಟ ಜಾತ್ಯತೀತ ನಿಲುವಿಗಾಗಿಯೇ ಪ್ರಖ್ಯಾತರು. ಇಬ್ಬರೂ ಸಾಮಾಜಿಕ ಜಾಲತಾಣಗಳಲ್ಲಿ ಒಬ್ಬರ ವಿರುದ್ಧ ಮತ್ತೊಬ್ಬರು ಬೇರೆ ಬೇರೆ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ನಡೆಸ್ತಾನೆ ಬಂದಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಜಾವೇದ್ ಅಖ್ತರ್ ಜುಲೈ 20ನೇ ತಾರೀಕು ಕಂಗನಾ ರನೌತ್ ವಿರುದ್ಧ ಜಾಮೀನು ರಹಿತ ವಾರಂಟ್ ಹೊರಡಿಸುವಂತೆ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಏನಿದು ಪ್ರಕರಣ ಹೇಳ್ತೀವಿ ಕೇಳಿ. ತಾನು ದಾಖಲಿಸಿರುವ ಪ್ರಕರಣದ ವಿಚಾರಣೆಗೆ ನ್ಯಾಯಾಲಯಕ್ಕೆ ನಿರಂತರವಾಗಿ ಗೈರು ಹಾಜರಾಗ್ತಿರುವ ನಟಿ ಹಾಗೂ ಮಂಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಕಂಗನಾ ರನೌತ್ ವಿರುದ್ಧ ಜಾಮೀನು ರಹಿತ ವಾರಂಟ್ ಅನ್ನು ಹೊರಡಿಸಬೇಕು ಅಂತ ಕೋರಿ ಜಾವೇದ್ ಅಖ್ತರ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ವರದಿಯಾಗಿದೆ. ಚಿತ್ರ ಸಾಹಿತಿ ಜಾವೇದ್ ಅಖ್ತರ್ ದಾಖಲಿಸಿರುವ ಮಾನಹಾನಿ ಪ್ರಕರಣದಲ್ಲಿ ಕಂಗನಾ ರನೌತ್ ಶನಿವಾರ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿತ್ತಾದರೂ ಅವರು ಗೈರಾಗಿದ್ರು. ಹೀಗಾಗಿ ತಮಗೆ ಖಾಯಂ ಹಾಜರಾತಿ ವಿನಾಯಿತಿ ನೀಡಬೇಕು ಅಂತ ಕಂಗನಾ ರನೌತ್ ಸಲ್ಲಿಸಿದ್ದ ಮನವಿಯನ್ನ ಸೆಷನ್ಸ್ ನ್ಯಾಯಾಲಯವಲ್ಲದೆ ಬಾಂಬೆ ಹೈಕೋರ್ಟ್ ಕೂಡ ತಿರಸ್ಕರಿಸಿರುವುದನ್ನು ಉಲ್ಲೇಖಿಸಿ ಅವರ ವಿರುದ್ಧ ಜಾಮೀನು ರಹಿತ ವಾರಂಟ್ ಜಾರಿಗೊಳಿಸಬೇಕು ಅಂತ ಜಾವೇದ್ ಅಖ್ತರ್ ಪರ ವಕೀಲ ಜೈ ಭಾರದ್ವಾಜ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಆರೋಪಿ ಕಂಗನಾ ರನೌತ್ ಅವರ ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿದ್ರು. ವಿವಿಧ ದಿನಾಂಕಗಳಂದು ಅವರು ನ್ಯಾಯಾಲಯದ ಎದುರು ಹಾಜರಾಗಿರಲಿಲ್ಲ ಮತ್ತು ಹಾಜರಾತಿ ವಿನಾಯಿತಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಹೀಗಾಗಿ ಅವರ ವಿರುದ್ಧ ಮಾರ್ಚ್ 1, 2021ರಲ್ಲಿ ಜಾಮೀನು ಸಹಿತ ವಾರಂಟ್ ಕೂಡ ಜಾರಿಯಾಗಿತ್ತು ಅನ್ನೋದರತ್ತ ಜಾವೇದ್ ಅಖ್ತರ್ ಅವರ ವಕೀಲ ಭಾರದ್ವಾಜ್ ಬೊಟ್ಟು ಮಾಡಿದ್ದಾರೆ. ಜಾಮೀನು ರಹಿತ ವಾರಂಟ್ ಜಾರಿಯಾಗಿದ್ದಾಗ ಕಂಗನಾ ರನೌತ್ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದರಿಂದ ಆ ವಾರಂಟ್ ರದ್ದುಗೊಂಡಿತ್ತು. ಆದರೆ ಜಾವೇದ್ ಅಖ್ತರ್ ಪರ ವಕೀಲರ ಅರ್ಜಿಯನ್ನು ತಡೆ ಹಿಡಿದಿರುವ ನ್ಯಾಯಾಲಯ ಕಂಗನಾ ರನೌತ್ ಅವರಿಗೆ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ನಿರ್ದೇಶನ ನೀಡಿತ್ತು. ಈ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಹಾಜರಿದ್ದ ಕಂಗನಾ ಪರ ವಕೀಲರು ಮುಂದಿನ ವಿಚಾರಣೆಯ ದಿನಾಂಕವಾದ ಸೆಪ್ಟೆಂಬರ್ 9, 2024ರಂದು ತಮ್ಮ ಕಕ್ಷಿದಾರರು ನ್ಯಾಯಾಲಯಕ್ಕೆ ಹಾಜರಾಗಲಿದ್ದಾರೆ ಅಂತ ನ್ಯಾಯಾಲಯಕ್ಕೆ ಲಿಖಿತ ಹೇಳಿಕೆ ಕೊಟ್ಟರು. ಕಂಗನಾ ರನೌತ್ ಮತ್ತು ಜಾವೇದ್ ಅಖ್ತರ್ ನಡುವೆ ಮಾರ್ಚ್ 2016ರಲ್ಲಿ ಮುಂಬೈನಲ್ಲಿ ಕಾರ್ಯಕ್ರಮವೊಂದರಲ್ಲಿ ವಿವಾದ ಪ್ರಾರಂಭ ಆಗಿತ್ತು. ಕಂಗನಾ ಆಗ ಹೃತಿಕ್ ರೋಷನ್ ಜೊತೆಗಿನ ಸಂಬಂಧಕ್ಕಾಗಿ ಮತ್ತು ಅವರಿಗೆ ಇಮೇಲ್ ಕಳಿಸಿದ ಕಾರಣ ಸುದ್ದಿಯಲ್ಲಿದ್ರು. ಹೃತಿಕ್ ರೋಷನ್ ವಿರುದ್ಧ ಕಂಗನಾ ಹಲವು ಆರೋಪಗಳನ್ನು ಮಾಡಿದ್ರು. ಹೃತಿಕ್ ರೋಷನ್ ನನ್ನ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಅವರು ಹೇಳಿದ್ರು. ಅದರ ನಂತರ ಅವರು ತಮ್ಮ ಸಂದರ್ಶನವೊಂದರಲ್ಲಿ ಜಾವೇದ್ ಅಖ್ತರ್ ತನ್ನನ್ನ ಅವರ ಮನೆಗೆ ಕರೆದ್ರು ಮತ್ತು ನಟ ಹೃತಿಕ್ ರೋಷನ್ ಬಳಿ ಕ್ಷಮೆ ಯಾಚಿಸೋಕೆ ಹೇಳಿದ್ರು ಅಂತ ಕಂಗನಾ ಹೇಳ್ಕೊಂಡಿದ್ರು. ಜಾವೇದ್ ಅಖ್ತರ್ ಈ ಆರೋಪಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ರು ಮತ್ತು ನಟಿಯ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿದ್ರು. ಇದಾದ ನಂತರ ಕಂಗನಾ ಕೂಡ ಅದೇ ನ್ಯಾಯಾಲಯದಲ್ಲಿ ಅಖ್ತರ್ ವಿರುದ್ಧ ದೂರನ್ನ ದಾಖಲಿಸಿದ್ರು. ನಂತರ ಅಖ್ತರ್ ವಿರುದ್ಧದ ವಿಚಾರಣೆಯನ್ನ ಸೆಷನ್ಸ್ ನ್ಯಾಯಾಲಯ ತಡೆ ಹಿಡಿದಿತ್ತು. ಈಗ ಮುಂದಿನ ದಿನಾಂಕಕ್ಕೆ ಕಂಗನಾ ಕೋರ್ಟ್ಗೆ ಹಾಜರಾಗ್ತಾರಾ? ಆಗದೇ ಇದ್ರೆ ಆಕೆಯ ವಿರುದ್ಧ ಜಾಮೀನು ರಹಿತ ವಾರಂಟ್ ಜಾರಿ ಆಗಬಹುದಾ? ಕಾದ್ ನೋಡ್ಬೇಕು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.